ಸಾಮಾಜಿಕ ಚಿಂತಕ ಎಚ್.ಕೆ. ವಿವೇಕಾನಂದ ಅವರು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ದುರಂತಕ್ಕೆ ಸಂಬಂಧಿಸಿದಂತೆ ಮಿಡಿಯುತ್ತಾ ಅವರು ಬರೆದಿರುವ ನನ್ನ ಎಫ್ಐಆರ್ ಲೇಖನದಲ್ಲಿ ಕಾಲ್ತುಳಿತದ ದುರಂತಕ್ಕೆ ಯಾರೆಲ್ಲ ಹೊಣೆಗಾರರು ಅನ್ನೋದನ್ನ ಪ್ರತಿಬಿಂಬಿಸಿದ್ದಾರೆ. ಆ ಲೇಖನದ ಸಾರಾಂಶವನ್ನ ನೋಡೋದಾದ್ರೆ, ಆರ್ಸಿಬಿಯ ಐಪಿಎಲ್ ಗೆಲುವಿನ ಸಂಭ್ರಮದ ಸಾವುಗಳ ಘಟನೆಯಲ್ಲಿ ಮೊದಲಿಗೆ ಐಪಿಎಲ್ ಎಂಬುದು ಕ್ರೀಡೆಯೇ ಅಲ್ಲ, ಅದು ಕ್ರಿಕೆಟ್ ಎಂಬ ಕ್ರೀಡೆಗೆ ರೂಪಾಂತರಗೊಂಡ ಜೂಜಾಟದ ಒಂದು ಪ್ರಕಾರ. ಕೆಲವು ಶ್ರೀಮಂತ ಸಂಸ್ಥೆಗಳು ಬಿಸಿಸಿಐ ಅಡಿಯಲ್ಲಿ ನೋಂದಾಯಿಸಿಕೊಂಡು ಅದರ ನಿಯಮದ ಪ್ರಕಾರ ಫ್ರಾಂಚೈಸಿ ಅಥವಾ ಕ್ಲಬ್ ರೂಪದ ಆಕಾರ ಪಡೆದು ವಿಶ್ವದ ಪ್ರಖ್ಯಾತ ಕ್ರಿಕೆಟ್ ಆಟಗಾರರನ್ನ ವಸ್ತುವಿನ ರೀತಿಯಲ್ಲಿ ಹರಾಜಿನಲ್ಲಿ ಬೆಲೆ ನೀಡಿ ತಂಡ ಕಟ್ಟಿ ಆ ಮುಖಾಂತರ ಕೇವಲ 120 ಎಸೆತಗಳ ಆಟವನ್ನು ಆಡಿಸಿ ಜನರನ್ನ ಹುಚ್ಚೆಬ್ಬಿಸಿ ದುಡ್ಡು ಮಾಡುವ ವ್ಯಾಪಾರ, ಮನರಂಜನೆಯ ವಿಕೃತೆಯ ಒಂದು ರೂಪ. ಇದರಿಂದ ಐಪಿಎಲ್ ಎಂಬ ಜೂಜಾಟ ಮಾತ್ರವಲ್ಲ, ರಮ್ಮಿ ಸರ್ಕಲ್, ಡ್ರೀಮ್ 11, ಪೆಪ್ಸಿ, ಕೋಕ್, ಅನೇಕ ಕ್ಲಬ್ ಹಾಗೂ ಬಾರ್, ರೆಸಾರ್ಟ್, ರೆಸ್ಟೋರೆಂಟ್, ಕ್ಯಾಸಿನೋ ಮುಂತಾದ ಮನರಂಜನಾ ಉದ್ಯಮಗಳ ಆರ್ಥಿಕ ಲಾಭ ಹಾಗೂ ಇಂದಿನ ಯುವ ಜನಾಂಗದ ಸೀಡ್ಲೆಸ್ ಮನಸ್ಥಿತಿಯ ಸಂಪೂರ್ಣ ಉಪಯೋಗ ಪಡೆಯುವ ಒಂದು ವಿಕೃತ ರೂಪ. ಇಂತಹ ಜೂಜಾಟವನ್ನ ಇಡೀ ರಾಷ್ಟ್ರಕ್ಕೆ ಹುಚ್ಚಿನಂತೆ ಹಬ್ಬಿಸಿ ಅದೊಂದು ಮಹಾನ್ ಸಾಧನೆಯಂತೆ ಬಿಂಬಿಸಿ ಜನರನ್ನ ಮರಳು ಮಾಡಿ ಇದೀಗ ಇದರಲ್ಲಿ ಗೆದ್ದ ಆರ್ಸಿಬಿ ಆಟಗಾರರನ್ನ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದ ಮುಂದೆ ಸನ್ಮಾನಿಸುವ ಸರ್ಕಾರದ ನಿರ್ಧಾರವೇ ತುಂಬಾ ಕೀಳಮಟ್ಟದ್ದು. ಏಕೆಂದ್ರೆ ಇದರಲ್ಲಿ ಭಾಗವಹಿಸಿದಂತ ಆಟಗಾರರು ಬಹುತೇಕ ಜೂಜುಕೋರರು, ಜೂಜನ್ನ ಪ್ರೇರೇಪಿಸುವವರು, ಪೆಪ್ಸಿ, ಕೋಲಾಗಳಂತಹ ಜಾಹೀರಾತು ಮಾಡೆಲ್ಗಳು ಇತ್ಯಾದಿಗಳು. ಇವರ ಒಂದು ದಿನಕ್ಕೂ ಈ ವ್ಯವಸ್ಥೆ ಎಳಿನೀರೋ, ಕಬ್ಬಿನ ಹಾಲೋ ಅಥವಾ ರಾಗಿ ಗಂಜಿಯೋ, ಸಿರಿಧಾನ್ಯಗಳ ಜ್ಯೂಸೋ ಅಥವಾ ಇನ್ಯಾವುದೋ ಆರೋಗ್ಯಕರ ಪಾನೀಯಗಳ ಬಗ್ಗೆ ಜಾಹೀರಾತನ್ನ ನೀಡಿಲ್ಲ. ಯಾವುದೇ ಸಾಮಾಜಿಕ ಜವಾಬ್ದಾರಿಯನ್ನ ಮೆರೆದಿಲ್ಲ. ಕೇವಲ ಹೊಡಿ ಬಡಿ ಆಟ ಮತ್ತು ಹಣದ ಹಿಂದೆ ಹೋದವರನ್ನ ಯಾವ ಆಧಾರದ ಮೇಲೆ ಸನ್ಮಾನಿಸಬೇಕು ಇರ್ಲಿ. ಇದೀಗ ಜನರ ಈ ಹುಚ್ಚು 11 ಜನರ ಸಾವಿಗೆ, 25ಕ್ಕೂ ಹೆಚ್ಚು ಜನರ ಗಾಯಕ್ಕೆ ಕಾರಣವಾಗಿದೆ. ಈ ವಿಚಾರದಲ್ಲಿ ಒಂದು ವೇಳೆ ನಾನು ತನಿಖಾ ಅಧಿಕಾರಿಯಾಗಿದ್ರೆ ಯಾವೆಲ್ಲ ರೀತಿಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸ್ತಾ ಇದೆ ಅನ್ನೋದನ್ನ ಹೇಳ್ತಾರೆ. ಮೊದಲನೆಯ ಆರೋಪಿ ಕರ್ನಾಟಕದ ಎಲ್ಲಾ ಟೆಲಿವಿಷನ್ ಸುದ್ದಿ ಮಾಧ್ಯಮಗಳು. ಏಕೆಂದ್ರೆ ಆರ್ಸಿಬಿಯ ಎಂಬ ತಂಡವನ್ನ ನಿಜವಾಗ್ಲೂ ಪ್ರಮೋಟ್ ಮಾಡಿದ್ದೇ ಈ ಮಾಧ್ಯಮಗಳು. 18 ವರ್ಷಗಳ ನಂತರ ಪ್ರಶಸ್ತಿ ಎಂಬಂತೆ ದೇಶವನ್ನ ಗೆದ್ದವರೋ, ಸಮಾಜವನ್ನ ಕಟ್ಟಿದವರೋ, ಕ್ರಿಯಾತ್ಮಕವಾಗಿ ಸಾಧನೆ ಮಾಡಿದವರೋ ಎಂಬಂತೆ ಈ ಹರಾಜಿನ ಮಾರಾಟಗಾರರ ಬಗ್ಗೆ ಭಾವನಾತ್ಮಕವಾಗಿ ಹುಚ್ಚೆಬ್ಬಿಸಿದವರೇ ಇದೇ ಮಾಧ್ಯಮಗಳು. 3 ಗಂಟೆ ಆಟವನ್ನ 30 ಗಂಟೆ ಚರ್ಚಿಸಿ ವಿಕೃತಿ ಮೆರೆದವರು, ಜ್ಯೋತಿಷಿಗಳನ್ನ, ಸಂಖ್ಯಾಶಾಸ್ತ್ರದವರನ್ನ, ಕ್ರೀಡೆಯ ಗಂಧ ಗಾಳಿ ಇಲ್ಲದ ಮಾಡೆಲ್ಗಳನ್ನ, ಸಿನಿಮಾ ಧಾರಾವಾಹಿ ನಟ ನಟಿಯರನ್ನ ಚರ್ಚೆಗಳಲ್ಲಿ ಭಾಗವಹಿಸುವಂತೆ ಮಾಡಿ ಕಿಚ್ಚೆಬ್ಬಿಸಿದವರು. ಅದಕ್ಕೆ ಅತಿಯಾದ ಪ್ರಚಾರ ನೀಡಿ ಮ್ಯಾಚ್ ಗೆದ್ದ ರಾತ್ರಿ ಅತ್ಯಂತ ಕೆಟ್ಟ ರೀತಿಯ ಕಪಿ ಚೇಷ್ಟೆಯ ಚರ್ಚೆಗಳನ್ನು ಪ್ರೋತ್ಸಾಹಿಸಿ ಮ್ಯಾಚ್ ನಡೆದ ಮರುದಿನವೇ ಈ ರೀತಿಯ ಹುಚ್ಚಾಟಕ್ಕೆ ಪ್ರೋತ್ಸಾಹ ನೀಡಿ ಲಕ್ಷಾಂತರ ಜನಸಮೂಹ ಅನಾವಶ್ಯಕವಾಗಿ ಒಂದು ಕಡೆ ಸೇರಿ ಈ ದುರಂತಕ್ಕೆ ಕಾರಣವಾದಂತಿದೆ. ಹಾಗಾಗಿ ಇವರೇ ಮೊದಲ ಆರೋಪಿಗಳು. ಎರಡನೇ ಆರೋಪಿಗಳು ಆರ್ಸಿಬಿ ಕ್ಲಬ್ನ ಫ್ರಾಂಚೈಸಿ, ಆರ್ಸಿಬಿ ಫ್ಯಾನ್ಸ್ ಕ್ಲಬ್ ಮತ್ತು ಕೆಎಸ್ಸಿಎ. ಏಕೆಂದ್ರೆ 35,000 ಸೀಟ್ಗಳ ಕ್ರೀಡಾಂಗಣಕ್ಕೆ ಲಕ್ಷಾಂತರ ಜನರ ಹುಚ್ಚು ಹೊಳೆ ಹರಿಯುವಂತೆ ಮಾಡಿದ್ದಲ್ಲದೆ ಹಿಂದಿನ ಅನೇಕ ಅನುಭವಗಳ ಹೊರತಾಗಿಯೂ ಯಾವುದೇ ಸಿದ್ಧತೆ ಮಾಡಿಕೊಳ್ಳದೆ ಫೈನಲ್ ಮುಗಿದ ಮಾರನೇ ದಿನವೇ ಆಟಗಾರನನ್ನ ವಿಶೇಷ ವಿಮಾನದಲ್ಲಿ ಕರೆತಂದು ಇಲ್ಲಿ ಕಾರ್ಯಕ್ರಮ ಮಾಡುವ ಅವಶ್ಯಕತೆಯೇ ಇರಲಿಲ್ಲ. ನಿಧಾನವಾಗಿ ಯೋಚಿಸಿ ಅಗತ್ಯ ಇರುವವರಿಗೆ ಪಾಸ್ ನೀಡಿ ಪೊಲೀಸರ ಅನುಮತಿ ಪಡೆದು ಮಾಡಿದ್ರೆ ಅಪಘಾತವನ್ನ ತಡೆಯಬಹುದಿತ್ತು. ತಮ್ಮ ಶೋಕಿಗಾಗಿ ಜನರನ್ನ ಬಲಿ ಕೊಟ್ಟವರಿವರು. ಮೂರನೇ ಆರೋಪಿಗಳು ಕರ್ನಾಟಕ ಸರ್ಕಾರ. ಮುಖ್ಯವಾಗಿ ಕರ್ನಾಟಕದ ಸರ್ಕಾರ, ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಜೂಜಾಟದಲ್ಲಿ ಗೆದ್ದ ವ್ಯಕ್ತಿಗಳನ್ನ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದ ಮುಂದೆ ಸನ್ಮಾನಿಸುವ ಅನೈತಿಕತೆಯನ್ನ ಇವರು ಪ್ರದರ್ಶಿಸಬಾರ್ದಿತ್ತು.
ಸಮಾಜವಾದಿ ಹಿನ್ನೆಲೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ರಿಕೆಟ್ ಬಗ್ಗೆ ರಾಮ್ ಮನೋಹರ್ ಲೋಹಿಯಾ ಅವರ ಮಾತುಗಳು ನೆನಪಾಗಬೇಕಿತ್ತು. ವಿಧಾನಸೌಧದ ಮುಂಭಾಗ ಸನ್ಮಾನಿಸುವ ಅವಶ್ಯಕತೆಯಾದ್ರೂ ಏನು? ಬಹುಶಃ ಈ ರೀತಿಯ ಕೆಟ್ಟ ಸಂಪ್ರದಾಯವನ್ನ ಕೇಂದ್ರದ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪ್ರೇರಣೆ ಪಡೆದಿರಬಹುದು. ಈ ರೀತಿ ಕ್ರೀಡಾಪಟುಗಳನ್ನ, ದೊಡ್ಡ ಹೆಸರು ಗಳಿಸಿದವರನ್ನ ತಾವು ಸನ್ಮಾನಿಸಿ ಆ ಮೂಲಕ ಪ್ರಚಾರ ಪಡೆಯುವ ಕೀಳು ಅಭಿರುಚಿ ಸರ್ಕಾರಗಳಿಗೆ ಒಳ್ಳೆಯ ಲಕ್ಷಣವಲ್ಲ. ಭದ್ರತಾ ವೈಫಲ್ಯದ ಹೊಣೆ ಅವರೂ ಸಹ ಹೊರಬೇಕಾಗ್ತದೆ. 4ನೇ ಆರೋಪಿ ಬೆಂಗಳೂರು ಪೊಲೀಸ್ ಕಮಿಷನರ್, ಬೇಹುಗಾರಿಕೆ ಮತ್ತು ಇಂಟೆಲಿಜೆನ್ಸ್ ವಿಭಾಗದ ಮುಖ್ಯಸ್ಥರು. ಏಕೆಂದ್ರೆ ಕೆಎಸ್ಸಿಎ ಅಥವಾ ಸರ್ಕಾರ ಅಥವಾ ಕ್ರಿಕೆಟ್ ಅಭಿಮಾನಿಗಳ ಅಷ್ಟೇ ಒತ್ತಡವಿದ್ರೂ ಇಂತಹ ಭಾವನಾತ್ಮಕ ವಿಚಾರದಲ್ಲಿ ಬಹುದೊಡ್ಡ ಸಂಖ್ಯೆ ಜನ ಸೇರುವ ಸಂದರ್ಭದಲ್ಲಿ ಇಷ್ಟು ಬೇಗ ಕಾರ್ಯಕ್ರಮ ಆಯೋಜಿಸುವ ಸಲಹೆಯನ್ನ ತಿರಸ್ಕರಿಸಬೇಕಾಗಿತ್ತು. ಅನುಮತಿ ನೀಡಬಾರ್ದಿತ್ತು ಅಥವಾ ಲಾಠಿ ಚಾರ್ಜ್ ಮಾಡಿ ಚದುರಿಸಬೇಕಿತ್ತು. ಈ ವಿಚಾರದಲ್ಲಿ ಅವರು ಕೂಡ ವಿಫಲರಾಗಿರೋದನ್ನ ಕಾಣಬಹುದು. ಜನರಿಗೆ ತಮ್ಮ ರಕ್ಷಣೆಯ ಹೊಣೆ ಪೊಲೀಸರು ಎಂಬ ಭಾವನೆ ಇರೋದ್ರಿಂದ ಅವರ ಮೇಲೆ ಅವಲಂಬಿತರಾಗಿರ್ತಾರೆ. ಜನರ ಹುಚ್ಚುತನಕ್ಕೆ ಪೊಲೀಸರೇ ಮದ್ದು. ಇತರೆ ಯಾರಿಂದಲೂ ನಿಯಂತ್ರಿಸೋದಕ್ಕೆ ಸಾಧ್ಯವೇ ಇಲ್ಲ. 5ನೇ ಆರೋಪಿಗಳು ನಮ್ಮಂತ ಅಸಹಾಯಕ ಕ್ಷೀಣ ಧ್ವನಿಯ ಸಾಮಾಜಿಕ ಹೋರಾಟಗಾರರು. ಏಕೆಂದ್ರೆ ಈ ಸಮಾಜದ ಮನಸ್ಥಿತಿಯನ್ನ ಪ್ರಭುತ್ವತೆಗೆ ತೆಗೆದುಕೊಂಡು ಹೋಗೋದಕ್ಕೆ ನಾವುಗಳು ಕೂಡ ವಿಫಲರಾಗಿದ್ದೇವೆ. ಕ್ರಿಕೆಟ್ ಎಂಬ ಅದ್ಭುತ ಆಟವನ್ನ ಜೂಜಾಟವಾಗಿ ಮಾರ್ಪಡಿಸಿದಾಗಲೂ ಅದರ ವಿರುದ್ಧ ಜನರನ್ನ ಜಾಗೃತಿ ಮೂಡಿಸುವಲ್ಲಿ ಸೋತಿದ್ದೇವೆ. ಈ ರೀತಿಯ ಹುಚ್ಚಾಟಗಳನ್ನ ಯುವ ಜನಾಂಗ ಮೆರೆಯುವುದನ್ನ ತಡೆಯೋದಕ್ಕೂ ಕೂಡ ನಮ್ಮಿಂದ ಸಾಧ್ಯವಾಗ್ತಿಲ್ಲ. ಏಕೆಂದ್ರೆ ನಾವು ಕೂಡ ಅಸಹಾಯಕರು. ಆದ್ರಿಂದ ನಾವು ಸಹ 5ನೇ ಆರೋಪಿಗಳು. ನಾನು ಆಗಾಗ ಹೇಳುವಂತೆ ಇದು ಸೀಡ್ಲೆಸ್ ಯುವ ಜನಾಂಗ. ಯೋಚನಾ ಶಕ್ತಿಗೆ ಬದಲು ಗುಲಾಮಿ ಮನಸ್ಥಿತಿಯನ್ನ ಬೆಳೆದಿದೆ. 18 ವರ್ಷ ಕಾದಿದ್ದೇವೆ ಎಂಬ ಹುಚ್ಚನ್ನ ಕಿಚ್ಚನ್ನ ಎಬ್ಬಿಸಿದ್ದು ಈ ಮಾಧ್ಯಮಗಳು. ಆದರೆ ವಾಸ್ತವವೇನು ಗೊತ್ತೇ? ಫುಟ್ಬಾಲ್ ಆಟದಲ್ಲಿ ಭಾರತ ವಿಶ್ವಕಪ್ ಸ್ಪರ್ಧೆಯ ಅಂತಿಮ ಹಂತಕ್ಕೆ ತಲುಪೋದನ್ನ ನೋಡೋದಕ್ಕೆ ನಾವು ಸಹ 70 ವರ್ಷಗಳಿಂದ ಕಾಯುತ್ತಿದ್ದೇವೆ. ಇನ್ನು ಹಾಕಿಯಲ್ಲಿ ಮತ್ತೆ ಭಾರತ ಒಲಿಂಪಿಕ್ ಸ್ವರ್ಣ ಪದಕ ಗೆಲ್ಲೋದಕ್ಕೆ 40 ವರ್ಷಗಳಿಂದ ಕಾಯುತ್ತಿದ್ದೇವೆ. ಒಲಿಂಪಿಕ್ 100-200 ಮೀಟರ್ ಓಟದಲ್ಲಿ ಚಿನ್ನ ಗೆಲ್ಲೋದಕ್ಕೆ 100 ವರ್ಷಗಳಿಂದ ಕಾಯುತ್ತಿದ್ದೇವೆ. ಅಷ್ಟೇ ಅಲ್ಲದೆ ಭಾರತದ ಚಿತ್ರವೊಂದು ಆಸ್ಕರ್ ಪ್ರಶಸ್ತಿ ಗೆಲ್ಲೋದಕ್ಕೆ 50 ವರ್ಷಗಳಿಂದ ಕಾಯುತ್ತಿದ್ದೇವೆ. ಸಾಹಿತ್ಯದಲ್ಲಿ ಮತ್ತೆ ನೋಬೆಲ್ ಪ್ರಶಸ್ತಿ ಗಳಿಸೋದಕ್ಕೆ 60 ವರ್ಷಗಳಿಂದ ಕಾಯುತ್ತಿದ್ದೇವೆ. ಅಷ್ಟೇ ಏಕೆ, ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ನಿರ್ಮೂಲನೆಯಾಗಿ ಸಮಾಜ ನಿರ್ಮಾಣವಾಗೋದಕ್ಕೆ ಸಾವಿರಾರು ವರ್ಷಗಳಿಂದ ಕಾಯುತ್ತಿದ್ದೇವೆ. ಈ ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಯಾಗಿ ಸಾಮಾನ್ಯರಿಗೆ ನ್ಯಾಯ ದೊರೆಯೋದಕ್ಕೆ 75 ವರ್ಷಗಳಿಂದ ಕಾಯುತ್ತಿದ್ದೇವೆ. ಈ ದೇಶದಲ್ಲಿ ಮಹಿಳಾ ಸಮಾನತೆ ಸ್ವಾತಂತ್ರ್ಯಕ್ಕಾಗಿ ಅನೇಕ ಶತಮಾನಗಳಿಂದ ಕಾಯುತ್ತಿದ್ದೇವೆ. ಅಂಥದ್ರಲ್ಲಿ IPL ಟ್ರೋಫಿ ಗೆಲ್ಲೋದಕ್ಕೆ 18 ವರ್ಷ ಎಂಬುದು ಎಷ್ಟೊಂದು ಕ್ಷುಲ್ಲಕ ಯೋಚಿಸಿ ನೋಡಿ. ದಯವಿಟ್ಟು ಕನಿಷ್ಠ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಯಾವುದು ನಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ಎಂಬುದನ್ನಾದರೂ ಆಲೋಚಿಸುವ ಪ್ರಬುದ್ಧತೆ ನಮ್ಮ ಜನರಿಗೆ ಬರಲಿ ಅಂತ ಆಶಿಸುತ್ತಾ, ಸತ್ತ ಆ ಜನರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ, ಇನ್ನು ಮುಂದೆ ಆದರೂ ಮನೆಗಳಲ್ಲಿ ಪರಿವರ್ತನೆಗಾಗಿ ಅಂತರಂಗದಲ್ಲಿ ಚಳುವಳಿಯನ್ನ ಮಾಡೋಣ. ಯಾವುದು ಸರಿ ತಪ್ಪು ಅಂತ ಯೋಚಿಸೋಣ.